ನಮಸ್ಕಾರ. ಇವತ್ತು ನನ್ನ ಮೋಸ್ಟ್ ಫೇವ್ರೆಟ್ ಚಕ್ರ ಯಾವುದಪ್ಪ ಅಂತ ಹೇಳಿದ್ರೆ ಅನಹಟ ಚಕ್ರ ಅಥವಾ ಹಾರ್ಟ್ ಚಕ್ರ. ನೋಡಿ, ಯಾರಿಗೆ ಪ್ರೀತಿ ಬೇಡ ಹೇಳಿ? ಎಷ್ಟೋ ಸತಿ ನಾವು ಪ್ರೀತಿಲಿ ಮೋಸ ಹೋಗಿದ್ವಿ, ನೊಂತಿದ್ದೀವಿ. ನಮ್ಮನ್ನ ತುಂಬ ಇಷ್ಟಪಟ್ಟು ಅವ್ರು ಇಲ್ದೇ ನನಗೆ ಜೀವನ ಇಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ. ಕೊನೆಗೆ ಒಂದಿನ ಅವ್ರು ಬಿಟ್ಟು ಹೋದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಎಲ್ರಿಗೂ ಸಂಬಂಧ ಅನ್ನೋದು ಮುಖ್ಯ. ನೋಡಿ, ನಮ್ಮ ಲೈಫಲ್ಲಿ 70% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಂತೆ ನಮಗೆ ಒಂದು ಒಳ್ಳೆಯ ಸಂಗಾತಿ ಸಿಕ್ಕಾಗ. ಯಾರಿಗೆ ಸಂಗಾತಿ ಬೇಡ ಹೇಳಿ? ಆದರೆ ಎಷ್ಟೋ ಜನ ನಾವೆಲ್ಲ ಪ್ರೀತಿಯಲ್ಲಿ ಮೋಸ ಹೋಗಿದ್ವಿ. ನೋಡಿ, ನಾವೆಷ್ಟೋ ಸತಿ ಅನ್ಕೋತೀವಿ ಎಂಥ ವ್ಯಕ್ತಿಗೆ ನಾನು ಪ್ರೀತಿ ಕೊಟ್ಬಿಟ್ಟೆ ಅಂತ. ಖಂಡಿತ ಸುಳ್ಳು. ನೋಡಿ, ಯಾವುದೇ ಒಂದು ವ್ಯಕ್ತಿ ಸ್ಪೆಷಲ್ ಅಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಆ ವ್ಯಕ್ತಿಯನ್ನು ಸ್ಪೆಷಲ್ ಮಾಡಿರುತ್ತೆ. ಇನ್ನೊಂದು ನಿಜ ಹೇಳ, ಆ ವ್ಯಕ್ತಿಯಲ್ಲಿ ಏನು ಸ್ಪೆಷಾಲಿಟಿ ಇರಲ್ಲ. ಆ ವ್ಯಕ್ತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಆಗಿತ್ತು. ಆ ವ್ಯಕ್ತಿ ಓರ್ವ ಸಾಧಾರಣ ವ್ಯಕ್ತಿನೇ ಹೌದು. ಅದಲ್ಲದೆ ನೋಡಿ, ನೀವು ಯಾವಾಗ ಯಾರಿಗೇ ಆಗಲಿ ಪ್ರೀತಿಯನ್ನು ಕೊಟ್ಟಿದ್ರೆ ಈ ಯೂನಿವರ್ಸ್ ಹೇಗೆ, ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನೀವು ಏನನ್ನ ಕೊಡ್ತೀರೋ ಅದು 100 ಫೋಲ್ಡಲ್ಲಿ ನಿಮಗೆ ಬರುತ್ತೆ. ನಾವು ಎಷ್ಟೋ ಸತಿ ದ್ವೇಷ, ಅಸೂಯೆ ಕೊಟ್ಟರೆ ಅಂತಹದೇ ಒಂದು ಸರ್ಕಮ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯೂನಿವರ್ಸ್ ಏನನ್ನು ಕೊಡುತ್ತಪ್ಪ ಅಂತ ಹೇಳಿದ್ರೆ ನೀವು ಏನಾಗಿರ್ತೀರ. ಒಂದು ಉನ್ನತವಾದ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ನಮ್ಮ ಸಂಬಂಧವನ್ನು ನಾವಾಗಬೇಕು. ಆ ಸಂಬಂಧ ನಮ್ಮ ಜೊತೆ ನಾವು ದೃಢವಾಗಿ ಗಟ್ಟಿಯಾಗಿ ಇಟ್ಕೋಬೇಕು. ಆಗ ನಾವು ಇರ್ತಕ್ಕಂಥ ಹೈ ವೈಬ್ರೇಷನಲ್ಲೇ ನಾವು ಸಂಗಾತಿಗಳಾಗಿರ್ಬೋದು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಪ್ರೀತಿ ಕೊಡೋರಾಗ್ತಾರೆ. ಸೊ ಮೊದಲನೇದಾಗಿ ಒಂದು ಸತ್ಯ ಏನಪ್ಪ ಅಂತ ಹೇಳಿದರೆ, ಪ್ರೀತಿ ತಗೊಳ್ಳೋ ವಸ್ತು ಅಲ್ಲ, ಕೊಡೋ ವಸ್ತು. ನೀವೆಲ್ಲರಿಗೂ ಪ್ರೀತಿಯನ್ನು ಹಂಚ್ತಾ ಹೋಗಬೇಕು. ಆದರೆ ಎಷ್ಟೋ ಸತಿ ನಮಗನ್ಸುತ್ತೆ, ನನ್ನ ಹಾರ್ಟ್ ಬ್ರೇಕಿಂದ ನಾನು ಆಚೆ ಬರೋಕ್ಕಾಗ್ತಾ ಇಲ್ಲ, ಪದೇ ಪದೇ ಆ ವ್ಯಕ್ತಿಯ ನೆನಪು ನನಗಾಗ್ತಾ ಇದೆ, ನನ್ನ ಜೀವನದಲ್ಲಿ ಬರೋರೆಲ್ಲ ಮೋಸ ಮಾಡಿ ಹೋಗ್ತಾ ಇದ್ದಾರೆ, ನನ್ನ ಮೇಲೆ ನನಗೆ ಪ್ರೀತಿ ಬರ್ತಾ ಇಲ್ಲ, ಪ್ರೀತಿ ಹುಡ್ತಾ ಇಲ್ಲ. ಇದೆಲ್ಲವೂ ಕೂಡ ಹಾರ್ಟ್ ಚಕ್ರ ಡ್ಯಾಮೇಜ್ ಆಗಿದ್ರೆ ಹೀಗನ್ಸುತ್ತೆ. ಹಾರ್ಟ್ ಚಕ್ರದ ಬಣ್ಣ ಬಂದು ಪಿಂಕ್ ಇರುತ್ತೆ. ಇದು ರೋಸ್ ಕ್ವಾರ್ಟ್ಸ್ ಇದೆಯಲ್ಲ, ಹಾರ್ಟ್ ಚಕ್ರಕ್ಕೆ ಕ್ರಿಸ್ಟಲ್ ಯಾವುದಪ್ಪ ಅಂತ ಹೇಳಿದ್ರೆ ರೋಸ್ ಕ್ವಾರ್ಟ್ಸು ಅಥವಾ ರೋಡನೈಟ್ ಕ್ರಿಸ್ಟಲ್ಸನ್ನು ಕೂಡ ಹಾಕ್ಬೋದು. ಇದು ರೋಡನೈಟ್ ಕ್ರಿಸ್ಟಲ್ ಇರುತ್ತೆ. ಹಾರ್ಟ್ ಮತ್ತು ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಹಾರ್ಟ್ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಯಾವುದೇ ರೀತಿಯ ರೋಸ್ ಕ್ವಾರ್ಟ್ಸ್ ಹಾಕೋದ್ರಿಂದ ಕೂಡ ನಿಮ್ಮ ಎಮೋಷನ್ಸು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ನೀವು ರೈಟ್ ಲವನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಆದರೆ ಹಾರ್ಟ್ ಚಕ್ರವನ್ನು ಹೇಗೆ ಹೀಲ್ ಮಾಡೋದು ಅಂತ ಹೇಳಿದ್ರೆ, ಅನ್ಕಂಡೀಷನಲ್ ಆಗಿ ಲವ್ ಕೊಡಲಿಕ್ಕೆ ಶುರು ಮಾಡಿ. ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯೆ ಮನಸ್ತಾಪ ಆಗ್ತಾ ಇದೆ ಅಂತಂದ್ರೂ ಕೂಡ ಈ ಮ್ಯಾಂಡರಿನ್ ಡಕ್ಸ್, ರೋಡ್ ಸ್ಕ್ವಾಟ್ಸ್ ಮ್ಯಾಂಡರಿನ್ ಡಕ್ಸನ್ನು ನೀವು ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಅಥವಾ ಬೆಡ್ ಸೈಡ್ ಟೇಬಲ್ ಯಾವ್ದಾದ್ರು ಸೌತ್ ವೆಸ್ಟಲ್ಲಿದ್ದರೆ ಅಲ್ಲಿ ಅಫರ್ಮೇಷನನ್ನು ಬರೀರಿ. ಹೇಗೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಅಂತ ಹೇಳಿದ್ರೆ, ನಾನು ನನ್ನ ಸಂಗಾತಿ ತುಂಬ ಸಂತೋಷವಾಗಿ ಖುಷಿಯಾಗಿದ್ದೀವಿ, ನಾನು ನನ್ನ ಸಂಗಾತಿ ತುಂಬ ಪ್ರೀತಿಯಿಂದ ಇದ್ದೀವಿ, ನಾನು ನನ್ನ ಸಂಗಾತಿ ತುಂಬ ಆನಂದವಾಗಿದ್ವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೆದು ನಿಮ್ಮ ಸೌತ್ ವೆಸ್ಟ್ ಕಾರ್ನರಲ್ಲಿ ಇಡೋದ್ರಿಂದ ಕೂಡ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ರಿಲೇಷನ್ಶಿಪ್ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದಕ್ಕೆ ಹೆಸರು ರೋಸ್ ಕ್ವಾರ್ಟ್ಸ್ ಮ್ಯಾಂಡರಿನ್ ಡಕ್ಸ್. ಯಾವುದೋ ಒಂದು ವಸ್ತುವನ್ನು ನೋಡ್ತೀರಾ, ಅದಕ್ಕೆ ಪ್ರೀತಿಯನ್ನು ಕೊಡಿ. ಯಾರೋ ಒಂದು ವ್ಯಕ್ತಿಯನ್ನು ಮೀಟ್ ಮಾಡ್ತೀರಾ, ಪ್ರೀತಿಯಿಂದ ಮಾತಾಡಿ. ಒಬ್ಬ ಡೆಲಿವರಿ ಏಜೆಂಟ್ ಆದರೂ ಕೂಡ ಅವರಿಗೆ ಒಂದು ತಮಾಷೆ ಮಾಡೋದಾಗಿರ್ಬೋದು, ಪ್ರೀತಿ ಮಾಡೋದಾಗಿರ್ಬೋದು. ಪ್ರೀತಿ ಅಂತ ಹೇಳಿದ್ರೆ ಬರೀ ಅಪೋಸಿಟ್ ಸೆಕ್ಸನ್ನು ಪ್ರೀತಿ ಮಾಡಬೇಕು ಅಂತಿಲ್ಲ. ನಮ್ಮ ಪ್ರಾಣಿಗಳನ್ನು ಪ್ರೀತಿ ಮಾಡ್ಬೋದು, ನಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ಬೋದು, ನಮ್ಮ ಫ್ರೆಂಡ್ಸನ್ನು ಪ್ರೀತಿ ಮಾಡ್ಬೋದು. ಪ್ರೀತಿಯನ್ನು ಅಬಂಡೆನ್ಸ್ ಆಗಿ ಕೊಡೋಕ್ಕೆ ಹೋಗಲಿಕ್ಕೆ ಶುರು ಮಾಡಿ ರೈಟ್ ವ್ಯಕ್ತಿಯನ್ನು ನೀವು ರೈಟ್ ಟೈಮಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಮೊದಲನೇದಾಗಿ ಹಾರ್ಟ್ ಚಕ್ರವನ್ನು ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆ ಭಾಗದ ಹತ್ರ ಇಟ್ಕೊಳ್ಳಿ. ಇನ್ಹೇಲ್ ಸ್ಲೋಲಿ ಆ್ಯಂಡ್ ಎಕ್ಸೇಲ್. ಇನ್ಹೇಲ್, ಮೆಲ್ಲಗೆ ಉಸಿರನ್ನು ತಗೊಳ್ಳಿ, ಎಕ್ಸೇಲ್ ಮಾಡಿ. ಈ ಮೆಡಿಟೇಷನಲ್ಲಿ ಮುಖ್ಯವಾಗಿ ನಾವು ಏನನ್ನು ಇವತ್ತು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರೋ ಒಂದು ವ್ಯಕ್ತಿ ನಮ್ಮ ಹೃದಯವನ್ನು ಹೊಡೆದಿರ್ತಾರೆ, ಆದರೆ ಅವರನ್ನು ಫರ್ಗಿವ್ ಮಾಡೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಅವರನ್ನು ಕ್ಷಮಿಸ್ತಾ ಇರೋದ್ರಿಂದ ಆ ಕರ್ಮ ರೆಸಿಡ್ಯೂ ಏನಿರುತ್ತೆ ಅಥವಾ ನನ್ನ ಹಾರ್ಟ್ ಚಕ್ರದ ಮೇಲೆ ಏನು ಡ್ಯಾಮೇಜ್ ಆಗಿರುತ್ತೆ ಅದು ನನ್ನನ್ನು ಕೊಲ್ತಾ ಬರ್ತಾ ಇದೆ ಹೊರತು, ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಟ್ರೆ ನಮ್ಮ ದೇಹ ಹಗುರ ಆಗ್ತಾ ಹೋಗುತ್ತೆ, ನಾವು ಲಿಬ್ರೇಟ್ ಆಗ್ತಾ ಹೋಗ್ತೀವಿ. ಕೆಲವು ಸತಿ ನೀವು ಯಾರಿಗೊಬ್ಬರಿಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ಅವ್ರು ರಿಪ್ಲೈ ಕೂಡ ಮಾಡ್ತಾ ಇರಲ್ಲ, ನಿಮ್ಮನ್ನು ಖಂಡಿತವಾಗ್ಲೂ ಇಗ್ನೋರ್ ಮಾಡ್ತಾನೆ ಇರ್ತಾರೆ. ಈ ಮೆಡಿಟೇಷನಿಂದ ಕೂಡ ಅವರನ್ನು ನೀವು ರಿಲೀಸ್ ಮಾಡ್ಬೋದು. ಇದು ಮೋಸ್ಟ್ ಪವರ್ಫುಲ್ ಮೆಡಿಟೇಷನ್ ನಿಮ್ಮ ಹಾರ್ಟ್ ಚಕ್ರವನ್ನು ಹೀಲ್ ಮಾಡಲಿಕ್ಕೆ.
Once again, close your eyes. Slowly, gently close your eyes. Inhale till your heart chakra. ನಿಮ್ಮ ಎದೆ ಭಾಗ ತನಕ ಮೆಲ್ಲಗೆ ಉಸಿರನ್ನು ಒಳಗೆ ತಗೊಳ್ಳಿ. Inhale and slowly exhale. Inhale once again. ಮೆಲ್ಲಗೆ ಉಸಿರನ್ನು ಒಳಗೆ ತಗೊಳ್ಳಿ. Slowly, gently exhale through your mouth. Inhale once again and slowly, gently exhale through your mouth. ಹೀಗೆ ಮಾಡ್ತಾ ಇರಿ. ಇನ್ನೊಮ್ಮೆ ಇನ್ಹೇಲ್. ಈಗ ಮೆಲ್ಲಗೆ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ತಕ್ಕಂಥವ್ರಾಗಿರ್ಬೋದು, ನಿಮಗೆ ಮೋಸ ಮಾಡಿರೋರಾಗಿರಬಹುದು, ಅಥವಾ ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡದಿರೋರಾಗಿರ್ಬೋದು, ಇಗ್ನೋರ್ ಮಾಡ್ತಾ ಇರೋರು ಆಗಿರ್ಬೋದು. ಅವರನ್ನು ನೋಡ್ತಾ ಹೋಗಿ. ಅವರು ನಿಮ್ಮ ಮುಂದೆ ಒಂದು ಅಡಿಯ ರೀತಿಯ ಬೊಂಬೆ ರೀತಿಯಲ್ಲಿ ನಿಮ್ಮ ಎದುರುಗಡೆ ಕೂತಿದ್ದಾರೆ. ಅವರ ಕಣ್ಣನ್ನೇ ದೃಷ್ಟಿಸಿ ನೋಡಿ. ನಿಮ್ಮ ಎದೆಯಿಂದ ಒಂದು ಪಿಂಕ್ ರೋಸ್ ಕ್ವಾರ್ಟ್ಸ್ ರೀತಿಯ ಲೈಟ್ಗಳು ಅವರನ್ನು ಕವರ್ ಮಾಡ್ತಾ ಇದೆ. ವಿರಾಜಮಾನವಾಗಿ ನಿಮ್ಮ ಎದೆಯಿಂದ ಅವರ ಮೇಲೆ ಆ ಲೈಟ್ ಹೋಗ್ತಾ ಇದೆ. ನಿಮ್ಮ ದೇಹ ಕೂಡ ಒಂದು ಪಿಂಕ್ ಲೈಟಿಂದ, ಪಿಂಕ್ ಬಬಲಿಂದ ನೀವು ಮತ್ತೆ ಅವರು ಕವರ್ ಆಗಿದ್ದೀರಾ. ಮತ್ತೊಮ್ಮೆ ಇನ್ಹೇಲ್ ಅಂಡ್ ಎಕ್ಸೇಲ್. ಅವರು ನಿಮ್ಮನ್ನೇ ನೋಡ್ತಾ ಇದ್ದಾರೆ, ನೀವು ಅವರನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀರಾ. ಹಾಗೆಯೇ ಅವರನ್ನು ನೋಡಿ. ಆತ್ಮ ನಮಸ್ತೆ. ನನ್ನಲ್ಲೂ ಪರಮಾತ್ಮನಿದ್ದಾನೆ, ನಿನ್ನಲ್ಲೂ ಪರಮಾತ್ಮನಿದ್ದಾನೆ. ನಾವೆಲ್ಲರೂ ಭಗವಂತನ ಪ್ರೀತಿ ಮಕ್ಕಳು. ನೀನು ಏನೇ ಅನ್ಯಾಯ ಮಾಡಿದ್ರು, ನೋವು ಮಾಡಿದ್ರು ನಾನು ಕ್ಷಮಿಸ್ತಾ ಇದ್ದೀನಿ. ಐ ರಿಲೀಸ್ ಆ್ಯಂಡ್ ಲೆಟ್ ಗೋ ಆಫ್ ಆಲ್ ದ ಎಕ್ಸ್ಪೆಕ್ಟೇಷನ್ಸ್. ನಿನ್ನ ಮೇಲೆ ಇರ್ತಕ್ಕಂತಹ ಯಾವುದೇ ರೀತಿಯ ಅಪೇಕ್ಷೆಗಳಾಗಿರ್ಬೋದು, ಅದೆಲ್ಲವನ್ನು ಈ ಕೂಡಲೇ ಬಿಡ್ತಾ ಇದ್ದೀನಿ. ಐ ರಿಲೀಸ್ ಆ್ಯಂಡ್ ಲೆಟ್ ಗೋ, ರಿಲ್ಯಾಕ್ಸ್. ಮತ್ತೊಮ್ಮೆ ಆತ್ಮ ನಮಸ್ತೆ. ನನ್ನಲ್ಲೂ ಭಗವಂತನಿದ್ದಾನೆ, ನಿನ್ನಲ್ಲೂ ಭಗವಂತನಿದ್ದಾನೆ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪು, ಮೋಸ ಎಲ್ಲವನ್ನೂ ನಾನು ಕ್ಷಮಿಸ್ತಾ ಇದ್ದೇನೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ. ದಯವಿಟ್ಟು ನನ್ನಿಂದ ನಿನಗೇನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಥ್ಯಾಂಕ್ ಯು. ನನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಫೇಸ್ ಮಾಡೋ ಶಕ್ತಿ ಕೊಟ್ಟ ನಿನಗೆ ಥ್ಯಾಂಕ್ ಯು. ಈ ಕೂಡಲೇ ನಿನ್ನ ಮೇಲಿರ್ತಕ್ಕಂಥ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಆಗಿರಬಹುದು, ನೋವಾಗಿರ್ಬೋದು, ದುಗುಡವಾಗಿರ್ಬೋದು, ಈ ಪಿಂಕ್ ಬಾಲ್ ಏನು ನಿಮ್ಮ ಸುತ್ತಿದೆಯೋ ಅದರ ಮೂಲಕ ನಿಮ್ಮನ್ನು ಹಾಗೂ ಎಲ್ಲ ರೀತಿಯ ನೋವು ದುಃಖಗಳನ್ನು ನಾನು ಯೂನಿವರ್ಸಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ಹೇಲ್ ಅಂಡ್ ಎಕ್ಸೇಲ್. ನಿಮ್ಮ ಬಾಡಿ ಸುತ್ತ ಒಂದು ಪಿಂಕ್ ಬಬಲ್ ಫಾರ್ಮ್ ಆಗಿದೆ. ಅವರ ದೇಹದ ಕೂಡ ಸುತ್ತ ಒಂದು ಪಿಂಕ್ ಬಬಲ್ ಫ್ರೇಮ್ ಆಗಿದೆ. ಮತ್ತೊಮ್ಮೆ ಇನ್ಹೇಲ್ ಅಂಡ್ ಎಕ್ಸೇಲ್. ಅವರನ್ನು ರಿಲೀಸ್ ಮಾಡ್ತಾ ಇರೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಮೇಲಿರ್ತಕ್ಕಂಥ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಹಾಗೆಯೇ ಆ ಬಬಲ್ ಮೇಲೆ 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 ಹೋಗ್ತಾ ಇದೆ. ಹಾಗೆಯೇ ಎಲ್ಲದನ್ನು ರಿಲೀಸ್ ಮಾಡ್ತಾ ಹೋಗಿ. ನಿಮ್ಮ ದೇಹ ತುಂಬಾ ಸಡಿಲವಾಗ್ತಾ ಇದೆ. The whole body is relaxed. Inhale once again and slowly exhale and let go. ಈಗ ನೀವು ಪಿಂಕ್ ಬಬಲ್ ಲೈಟಲ್ಲಿ ಕೂತಿದ್ದೀರಾ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಭಾಗದ ಮೇಲೆ ಇಟ್ಕೊಳ್ಳಿ. ನಿಮಗೆ ನೀವು ಹೇಳ್ಕೊಳ್ಳಿ, ಐ ಆಮ್ ಸಾರಿ. ನಿಮ್ಮ ಹೆಸರನ್ನು ಹೇಳ್ಬೋದು. ಉದಾಹರಣೆಗೆ, ಐ ಆಮ್ ಸಾರಿ ಸೌಜನ್ಯ. ದಯವಿಟ್ಟು ನನ್ನನ್ನು ಕ್ಷಮಿಸು ಸೌಜನ್ಯ. ಯಾಕಂತ ಹೇಳಿದ್ರೆ ನಮಗೆ ನಾವು ಎಷ್ಟೋ ಸತಿ ಅನ್ಯಾಯಗಳನ್ನು ಮಾಡ್ಕೊಂಡಿರ್ತೀವಿ. ಎಷ್ಟೋ ಸತಿ ನಮ್ಮ ಮೇಲೆ ನಾವು ಕಠಿಣವಾಗಿರ್ತೀವಿ. ಐ ಲವ್ ಯು. ನಮಗೆ ನಾವು ಪ್ರೀತಿಯನ್ನು ಹಂಚ್ಕೊಳ್ಳೋದು ತುಂಬಾ ಮುಖ್ಯ. ಥ್ಯಾಂಕ್ ಯು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ. ಐ ಆಮ್ ಸೌಜನ್ಯ. ಐ ಆಮ್ ಸಾರಿ. ನಿಮ್ಮ ಹೆಸರು.
ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಥ್ಯಾಂಕ್ ಯು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಥ್ಯಾಂಕ್ ಯು. ಅನಹಟ ಚಕ್ರ ಬೀಜಾಕ್ಷರ ಮಂತ್ರ ಬಂದು ಯಂ ಯಾ. ಓಂ ಯಂ ಹೋ ಶುದ್ಧಿ ಶುದ್ಧಿ. 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 ಮೆಲ್ಲಗೆ ಉಸಿರನ್ನ ಒಳಗೆ ತಗೊಳ್ಳಿ. ಎಕ್ಸೇಲ್. ಇನ್ಹೇಲ್ ಅಂಡ್ ಎಕ್ಸೇಲ್. ಹೀಗೆ ಬೆಳಗ್ಗೆ ಎದ್ದ ಕೂಡಲೇ ಕೂಡ ಕನ್ನಡಿ ಮುಂದೆ ಅಫರ್ಮೇಷನ್ಸನ್ನು ಬರ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ, ಐ ಲವ್ ಯು ಸೋ ಮಚ್. ಐ ಆಮ್ ರೇಡಿಯೇಟಿಂಗ್ ಲವಿಂಗ್ ಎನರ್ಜಿ. ನಾನು ತುಂಬಾ ಕರುಣೆಯಿಂದ ಇದ್ದೇನೆ. ನಾನು ಅಟ್ರಾಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಪ್ಯೂರ್ ಲವನ್ನು ನನಗೆ ಕೊಡ್ತಾ ಹೋಗ್ತಾರೆ. ನಾನು ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತಾ ಹೋಗ್ತೀನಿ. ಹೀಗೆ ಈ ಥರ ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನೀವು ಪಾಸಿಟಿವ್ ಆಗ್ತೀರಾ, ರೈಟ್ ಲವನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.